ಕರ್ಮ ಮಾಡ್ಯಾನೋ ದೈವಕ್ಕೆ ತಿಳಿಸ್ಕೊಡ್ಬೇಕು ನೀವು. ತಿಳಿಸ್ಕೊಡ್ಬೇಕ್ರಲ್ಲ ಅದನ್ನ. ಹೌದು, ಪಾಂಡವರಿಗೆ ಕರ್ಮದಿಂದ ಜಯ ಆಗ್ಯದ ಅಂತ ವಾದ ನಂದದ. ಹಾ, ಮತ್ತು ಧರ್ಮದಿಂದ ಅವ್ರಿಗೆ ಜಯ ಆಗ್ಯದ ಅಂತ ಹೇಳಿ ನೀವು ಹೇಳ್ರಿ. ಅದನ್ನ ಶುದ್ಧ ಮಾಡಿ ಕೊಡ್ತಾರಲ್ಲ ಅವರು. ಮಹಾಭಾರತ ಜನನ ಆಗಬೇಕಾದ್ರೆ ಮೊದಲು ಕರ್ಮದಿಂದ ಇದು ಉತ್ಪತ್ತಿ ಆಗ್ಯದ. ಶುದ್ಧ ಅರ್ಥ ಹೋಗದಗದ. ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ಸಮಪ್ರಭಾ. ಹೌದ್ರಿಪ್ಪ. ನಿರ್ವಿಘ್ನ ಕುರ್ಮೇ ದೇವೋ ಸರ್ವ ಕಾರ್ಯಸು ಸರ್ವದಾ ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದು, ಹೌದ್ರಿಪ್ಪ, ಹೌದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ಗುರುಜಿ ಅವರ? ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಮರ್ಪಿಸುತ್ತಾ. ಹೌದ್ರಿಪ್ಪ. ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಹೌದು ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ಯಾರಿಪ್ಪ? ರೇವಣ ಸಿದ್ದೇಶ್ವರನ ಕರ್ತುಗದ್ದಿಗೆ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಸೂರಮ್ಮ ದೇವಿಯ ಸುತ್ತ ವರಮದೇವರ ಕಂದ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನ ಕೈ ಹಿಡಿದು ಸಲುವೆ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಶಿವಸಿದ್ಧ ವೀರೇಶ್ವರನ ಕರ್ತುಗದ್ದಿಗೆ 101 ಸಾರಿ ಹಣೆ ಮಣಿಯುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಹುಲ್ಜಂತಿ ಗ್ರಾಮದ ಬಬ್ಬುಲಿ ವನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ಮಹಿಮಾ ಪುರುಷ, ಸಿದ್ಧಿ ಪುರುಷ, ಪವಾಡ ಪುರುಷ. ಹೌದು. ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟು ಗುರು ಬೀರ ದೇವರಿಗೆ ಹುಲಿ ಹಾಲನ್ನು ತಂದು ಉಣಿಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ಮಹಿಮಾ ಪುರುಷ ಮಾಳಿಗರಾಯನ ಅಡೆದಾವರಿಗಳಲ್ಲಿ ಪದೇ ಪದೇ ವಂದಿಸುತ್ತಾ ಮೂರೂರು ಸೀಮೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಹಸೀನರಾಗಿರ್ತಕ್ಕಂತ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕರ್ತುಗದ್ದಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರ ಗ್ರಾಮದ ಯಾರಿಪ್ಪ ಮುತ್ಯವರು? ಪುಣ್ಯ ಪಾವನ ಕ್ಷೇತ್ರ ಕಾಶಿಲಿಂಗೇಶ್ವರನ ಕರ್ತುಗದ್ದಿಗೆ ಹೌದು ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಇದೇ ಒಂದು ಹೊನ್ನೂರು ಗ್ರಾಮದ ಬೀರಲಿಂಗೇಶ್ವರನ ಕರ್ತುಗದ್ದಿಗೂ ಕೂಡ ಹಾಗೂ ಬನಶಂಕರಿ ದೇವಿಯ ಕರ್ತುಗದ್ದಿಗೂ ಕೂಡ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಇದು ಕಾಶಿಲಿಂಗೇಶ್ವರ 12 ವರ್ಷದ ಜಾತ್ರೆ. ಹೌದಲ್ರಿಪ್ಪ, 12 ವರ್ಷಕ್ಕೊಮ್ಮೆ ಐತಲ್ರಿಪ್ಪ ಅದು. ನಮ್ಮ ಭಾರತ ಭೂಮಿಯಲ್ಲಿ 12 ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗ ಅದಾವಲ್ರಿಪ್ಪ. ಎಲ್ಲ ಜಗತ್ತ ಸಂಚರಿಸಿ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಜಗತ್ತಿನಲ್ಲಿ ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳವ ಅದೇ ಸ್ಥಾನದಿಂದ 12 ಲಿಂಗಗಳನ್ನು ತಂದು ಇಲ್ಲಿ ಜ್ಯೋತಿರ್ಲಿಂಗ ಸ್ಥಾಪನೆಯನ್ನು ಮಾಡಿ ಇಲ್ಲಿ ಕಾಶಿಲಿಂಗೇಶ್ವರನ ಪುಣ್ಯ ಸ್ಥಾನ. ಹೌದಲ್ರಿಪ್ಪ, ಹೌದು. ಯಾವಾಗ ಮಧುಮಣ್ಣ ಮಹಾರಾಜರು ಬಂದ ಇಲ್ಲಿ ಆಶೀರ್ವಾದ ಮಾಡಿದ್ರು ಅಲ್ಲಿ ಅಮೋಘ ಸಿದ್ದೇಶ್ವರ ಮ್ಯಾಲ ಜಗತ್ತಿನಲ್ಲಿ ಕೀರ್ತಿ ಶಾಲೆಯಾಗಿ ಮೆರೆತು ಮೆರಿತಲ್ರಿಪ್ಪ. ಹಿಂಗ ಕಾಶಿಲಿಂಗೇಶ್ವರ ಜಾತ್ರೆಯನ್ನ 12 ವರ್ಷಕ್ಕೊಮ್ಮೆ ಇಟ್ಟುಕೊಂಡು 5 ದಿವಸದ ಪರ್ಯಂತರವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಬಂದಾವಲ್ರಿಪ್ಪ. ನಡೀತಾ ಇದೆ. ಇನ್ನ ಸೋಮವಾರವರೆಗೆ ಈ ಕಾರ್ಯಕ್ರಮ ಚಲೋ ಆಕಾರಿಪ್ಪ ನಡೀತದ. ಹೌದು. ಇವತ್ತು ಲಮಾನಟ್ಟಿ ಮಹಾರಾಜರಿಗೆ ನಮಗ ಕಾರ್ಯಕ್ರಮ ಮತ್ತ ಮುಂದೆ 26ನೇ ತಾರೀಕ ಹೌದು ನಮ್ಮ ಪುತ್ತನಾದ ಪರಸು ಮಾಸ್ತರ್ಗ ಹಾಗೂ ನಮ್ಮ ಕುಂಬಾರ ನಿಂಗಪ್ಪಣ್ಣಾಗ ಹಿಂಗ 2 ಮ್ಯಾಲ ಮತ್ತಿನ ಕೂಡವ್ರದಾರ ಇನ್ನ ದಾವರಿ ಹಂಗ ಬೋರ್ಡ್ ಚಪ್ಸಾರಿ ಅವರು. ಇವತ್ತಿನ ದಿವಸ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕಾಗತ್ರಿ? ಬಂದ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಹಾಗೂ ಸರಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಲಮಾನಟ್ಟಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘದ ನಮ್ಮ ತುಕಾರಾಮ್ ಮಹಾರಾಜರ ಸಂಘಕ್ಕೂ ಕೂಡ ನೆರೆ ಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ, ತತ್ವಜ್ಞಾನಿಗಳಿಗೆ, ವೇದಾಂತ ಬಲ್ಲವರಿಗೆ, ಹೌದು ಅಧ್ಯಾತ್ಮ ಜೀವಿಗಳಿಗೆ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂತ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ
ನಾವು ಮಾಡುವಂತ ಒಂದು ಸೇವಾದಲ್ಲಿ ಏನ್ ಆಕತ್ರಿಪ್ಪ ಗುರುಜಿ ಅವ್ರ? ಹಾಡುವಂತ ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಆಹಾ ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಹೌದು. ಅನೇಕ ತಪ್ಪು ದೋಷಗಳು ಗೋಪಾಲ. ಹಾಕವ್ರಿಪ್ಪ. ಮನುಷ್ಯ ತಿಳಿದು ತಪ್ಪು ಮಾಡ್ತದ, ತಿಳಿಲಾರ್ದನು ತಪ್ಪು ಮಾಡ್ತದ. ತಿಳಿಲಾರ್ದ ತಪ್ಪು ಮಾಡ್ದ ವಿಜಯ್ ಮಾವ. ನಮ್ಮಿಂದ ಬಂದಿರ್ತಕ್ಕಂತ ಅಲ್ಪ ದೋಷಾದಿಗಳನ್ನ ತೆಗೆದ ಬದಿಗಿಟ್ಟು ಒಪ್ಪನ್ನುವಂಥದ್ದು ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡಿ ಹೊತ್ತು ಹೊಂದುವರೆಗೆ ನಾವು ನೀವುಗಳ ಕೂಡಿಯ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ. ಹೌದಲ್ರಿಪ್ಪ. ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡ ಹಿಂಗೆ ಸರ್ಕಾರ ಕಾರ್ಯಕ್ರಮ ದಿನನಿತ್ಯದಲ್ಲಿ ಇರುವುದರಿಂದ ಸೂರ್ಯನಲ್ಲಿ ತಾಳಿನಲ್ಲಿ ವ್ಯತ್ಯಾಸ ಆಗ್ತದ. ತಮ್ಮ ಮಕ್ಕಳಂತ ಭಾವಿಸಿ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡ್ಬೇಕು ಸಂಘಗಳಿಗೆ ಅನ್ನುವಂತ ಮಾತನ್ನ ಹೇಳಿ ಈ ಒಂದು ಪುಣ್ಯ ಪಾವನ ಕ್ಷೇತ್ರ ಹೊನ್ನೂರ ಗ್ರಾಮ ಇದು ಸಣ್ಣ ಸ್ಥಾನ ಅಲ್ಲ, ಸಾಂದಲ್ರಿಪ್ಪ, ಅದು ದೊಡ್ಡತ್ರಿ. ಕಾಲಾಂತರದಿಂದ ಕಲಾವಂತರ ನಾಡಿದು ಮದರಕಂಡಿ ಹೊನ್ನೂರ ಇವೆಲ್ಲ ಹೌದಲ್ರಿಪ್ಪ. ಹೌದು. ಮದರಕಂಡಿ ಹರದೇಶಿ ನಾಗೇಶಿಗೆ ಹೆಸರಾಂತ ಊರ. ಹೌದು. ಹೊನ್ನೂರು ಗ್ರಾಮದೊಳಗೂ ಮಾಜಿ ಕಲಾವಂತರಾಗಿರ್ತಕ್ಕಂಥವ್ರು ಹೊನ್ನೂರ ಸೋನವ್ವ ಅಂತೇಳಿ ಒಬ್ಬ ಹೆಣ್ಮಗಳು ಹಾಡ್ತಿದ್ಲು. ಹೌದಲ್ರಿಪ್ಪ. 1992ನೇ ಇಸ್ವಿ ಒಳಗ ಅವ್ರಿಗೆ ನಮಗ ಒಂದು 20 ಕಾರ್ಯಕ್ರಮ ಅದು. ಅವಾಗ ಹರದೇಶಿ ನಾಗೇಶಿ ಹಾಡ್ತಿದ್ವಿ ನಾವು. ನಾ ಅದ ವರ್ಷ ಹುಟ್ಟಿನ್ರಿ ನೀ. ಹೌದು. ಅದಕ್ಕೆ ನಿನ್ನ ಟೈಮ್ ಸಡ್ ಹತ್ತಿ ಮಾಯಕ ಅಂತ ಗಂಟು ಬಿದ್ದೈತಿ ಮಗನ. ಈಗ ಚಲೋ ಅದ ಪಟಾಣಗಪ್ರಿ ಅಣ್ಣ. ತದನಂತರದಲ್ಲಿ 95ನೇ ಇಸ್ವಿ ಒಳಗ ನಾವು ಹೆಣ್ಣ ಗಂಡ ಹಾಡೋದು ಬಿಟ್ಟು ಯಾವಾಗ ಮಾರ್ಗದ ಕಡೆ ಈ ಕಡೆ ಹೆಜ್ಜೆ ಇಟ್ಟೇವು ಅವರಿಗೆ ನಮಗ ಬಳಕಿನಿ ತೊಯ್ತು. ಹೌದು. ತದನಂತರದಲ್ಲಿ ನಮ್ಮ ಸವದತ್ತಿ ಸಿದ್ದಪ್ಪನ ಶಿಶು ಮಕ್ಕಳು ಹೌದು ನಾಡಿನಾದ್ಯಂತ ಅಧ್ಯಾತ್ಮದ ಪದ್ಯವನ್ನ ಬರೆದಿರ್ತಕ್ಕಂತ ಮಾನ ಕಲಾವಂತರಲ್ರಿಪ್ಪ ಅವರು. ಅಂತವ್ರ ಮ್ಯಾಲ ಈ ಒಂದು ಊರು ಒಳಗ ಹೆಸರುವಾಸಿಯಾಗಿರ್ತಕ್ಕಂತ ಕಲಾವಂತರು. ಹೌದು. ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಬಂದ ಸೂಚನೆ ಹೇಳ್ಯಾರ್ರಿಪ್ಪ ಅವರು. ಎರಡು ಮೇಲೆಗೆ ಕೂಡಿ 2 ಪ್ರಶ್ನೆ ಇಟ್ಟಾರಲ್ರಿಪ್ಪ. 2 ವಿಷಯ, ಒಂದು ಧರ್ಮ, ಇನ್ನೊಂದು ಕರ್ಮ. ಹೌದು. ಹಿಂಗ 2 ವಿಷಯ ಇಟ್ಟಾರಲ್ರಿಪ್ಪ. ಕಾಯಮ ಭಾವ ಆಗ್ಯದ ಅಂತೇಳಿ ಮಹಾರಾಜರ ಅವ್ರು ಪಳೆದಾಗ ಗಡಬಾಡಿಸ್ಕಿಸಿಂದ ಧರ್ಮನ ಹಿಡ್ದಾರ ಅವರು. ಅವ್ರೆಂದು ಗಡಬಡಿಸಂಗಿಲ್ಲ, ತುಂಬಿದ ಕೂಡ ತುಳ್ಕಂಗಿಲ್ರಿಪ್ಪ. ಅವ್ರು ಪಾಳೆ ಬಂದೈತಿ, ಪಾಳೆದಾಗ ಅವ್ರು ಹಿಡಿದವ್ರು ಧರ್ಮ ಐತಿ. ಧರ್ಮ ಐತಲ್ರಿಪ್ಪ. ಹೌದಾ? ಅದಕ್ಕ ಧರ್ಮ ಹಿಡ್ದಾರಿ ಅವ್ರು ಧರ್ಮ ಹಿಡಿದವ್ರು ಬೆಳೆಸಿದ ಮೇಲತ್ತ ಹಿಂದಿಂದ ನಾವು ಹಿಡಿದು ನಮ್ ಕರ್ಮ ಐತಿ. ನಮ್ ಕರ್ಮನ್ರಿ ಇದು. ಮತ್ ನಾವ್ ಯಾವ್ದು ಬೆಳೆಸಾಕತ್ತೀವಿ? ಚಲೋ ಮಾಡಿ ಹೋಗದ ಮಹಾರಾಜ ಕರ್ಮನ ಹಿಡಿಬೇಕಾಗಿತ್ರಲ್ಲ ನೀವ. ಅವ್ರನ್ನ ಕೇಳ ನೀ ಯಾರ? ಹೌದು. ದೈವ ಅಂದ್ರೆ ಒಂದು ತಾಯಿ ತಂದೆ ಇದ್ದಂಗ. ನಾವು 2 ಕಲಾ ಸಂಘದವ್ರು ಅವ್ರ ಮಕ್ಕಳು ಇದ್ದಂಗ. ಮಕ್ಕಳಿದ್ದಂಗಪ್ಪ. ಅದ್ರಾಗ ನಾ ಸಣ್ಣ ಮಗ ರೀ. ಹೌದು. ಯಾರಿಗೆ? ಇವಾಗ ನಾಡ್ರಿ. ಇವತ್ತಿನ ದಿವಸ ದೈವಕ ಅಪ್ಪಣೆಯ ಮೇರೆಗೆ ಅವರ ಧರ್ಮದ ಪಾಲವನ್ನು ಹಿಡ್ದಾರಲ್ರಿಪ್ಪ. ಗೀತಾದೊಳಗ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಒಂದು ಶ್ಲೋಕವು ತಮ್ಮ ಮುಂದವರ ಗೌಡ್ರು ಹೇಳ್ಯಾರಿ ಅದನ್ನ ಹೇಳಿದ್ರು. ಹೌದು. ಯದಾ ಯದಾ ಹಿ ಧರ್ಮಶ್ಯ ಅನ್ನುವಂತ ಶಬ್ದವನ್ನ ಎಲ್ಲಿ ಧರ್ಮ ಅನ್ನುವಂತಾದ ನಶಿಸಿ ಕರ್ಮ ಅನ್ನುವಂತಾದ ತಾಂಡವಾಡ್ತದೋ ಆಗತ್ತದೋ ಆ ಕರ್ಮವನ್ನು ಕಾಲಾಗ ಹಾಕಿ ತುಳಿದ ಸಲುವಾಗಿ ಪರಮಾತ್ಮ ಮತ್ತೆ ಹುಟ್ಟಿ ಬರ್ತಾನ ಅನ್ನುವಂತಾದ ಗೀತಾದೊಳಗ ಈ ಒಂದು ಮಾತನ್ನ ಪರಮಾತ್ಮ ಅರ್ಜುನಗೆ ಹೇಳಿರ್ತಕ್ಕಂತ ಬೋಧನೆಯ ಮಾತನ್ನ ತಾವು ಹೇಳ್ಯಾರಲ್ರಿಪ್ಪ. ಕರೆ ಕೃಷ್ಣ ಪರಮಾತ್ಮ ಅವನ ಜೀವನದುದ್ದಕ್ಕೂ ಅವನ ಧರ್ಮನ ಮಾಡ್ಯಾನೋ ಅಥವಾ ಕರ್ಮ ಮಾಡ್ಯಾನೋ ದೈವಕ್ಕೆ ತಿಳಿಸ್ಕೊಡ್ಬೇಕು ನೀವು. ತಿಳಿಸ್ಕೊಡ್ಬೇಕ್ರಲ್ಲ ಅದನ್ನ. ಹೌದು. ಪಾಂಡವರಿಗೆ ಕರ್ಮದಿಂದ ಜಯ ಆಗ್ಯದ ಅಂತ ವಾದ ನಂದದ. ಮತ್ತು ಧರ್ಮದಿಂದ ಅವ್ರಿಗೆ ಜಯ ಆಗ್ಯದ ಅಂತ ಹೇಳಿ ನೀವು ಹೇಳ್ರಿ. ಅದನ್ನ ಶುದ್ಧ ಮಾಡಿ ಕೊಡ್ತಾರಲ್ಲ ಅವರು. ಮಹಾಭಾರತ ಜನನ ಆಗಬೇಕಾದ್ರೆ ಮೊದಲು ಕರ್ಮದಿಂದ ಇದು ಉತ್ಪತ್ತಿ ಆಗ್ಯದ. ಮಹಾಭಾರತ ಹುಟ್ಟಬೇಕಾದ್ರ ಇದು ಮೊದಲು ಕರ್ಮದಿಂದ ಹುಟ್ಟ್ಯದ. ಮೊದಲ ಕರ್ಮದಿಂದ ಹುಟ್ಟೈತೆ ನೋಡ. ಏನ್ ಮಾಡುದು? ಇವತ್ತು ನಮ್ಮ ಪಾತ್ರ ಯಾವ್ದೈತಿ? ಕರ್ಮನ ಬಂದೈತ್ರಿ. ಈಗ ನಾವು ಯಾವ್ದು ಬೆಳೆಸ್ಬೇಕಾಗೈತಿ? ಕರ್ಮನ ಬೆಳೆಸ್ಬೇಕ್ರಲ್ಲ. ಮಹಾಭಾರತ ಹುಟ್ಟಿದ್ದು ಕರ್ಮದಿಂದ. ಮಹಾಭಾರತದೊಳಗ ಮುಖ್ಯ ಪಾತ್ರಧಾರಿಗಳು 2 ಮಂದಿ ಅಣ್ಣ ತಮ್ಮ. ಯಾರ್ಯಾರಿಪ್ಪ ಅವರು? ಎಂದ ಬಾಳ ದೂರ ಹೋಗೋದು ಬೇಡ, ಅಜಗಜಾಂತರ ಅಂತರದ. ಹೌದು. ಪಾಂಡುರಾಜ ಮತ್ತು ಧೃತರಾಷ್ಟ್ರ. ಪಾಂಡುರಾಜ ಧೃತರಾಷ್ಟ್ರ 2 ಮಂದಿ ಅಣ್ಣ ತಮ್ಮ ಅಲ್ರಿಪ್ಪ ಅವರು. ಹಿಂದಿನ ಜನ್ಮದ ಕರ್ಮದ ಫಲಕ್ಕಾಗಿ ಕುರುಡಾಗಿ ಹುಟ್ಟುವಂತ ಒಂದು ಫಲ ಸಿಕ್ತು. ಹೌದು. ತನ್ನ ಜೀವನದ ಉದ್ದಕ್ಕೂ ಕುರುಡಾಗಿ ಅವ್ನು ಹುಟ್ಟಿ
ಹುಟ್ಟಬೇಕಾದ್ರೆ ಹಿಂದಿನ ಜನ್ಮದಾಗ ಅವ ಮಾಡಿದ ಕರ್ಮ ಅದು. ಕರ್ಮತ್ತೆ ಮಹೇಶ್ ಅವ ಕೂಟಾಗಿ ಹುಟ್ಟದ. ಕೂಟಾಗ್ಯಾನ್ರಿಪ್ಪ, ಏನ್ ಮಾಡುದು? ಪಾಂಡು ರಾಜ ಒಂದು ದಿವಸ ಕಾಡರಣ್ಣದಾಗ ಬ್ಯಾಟಿ ಆಡಕ್ ಹೋದ. ಹಾ, ಋಷಿ ಮತ್ತು ಋಷಿ ಪತ್ನಿ ವನ ವಿವಾರಕ್ಕಾಗಿ ಬಂದಿದ್ರು. ಅರಣ್ಯ ಪ್ರದೇಶದಲ್ಲಿ ಒಂದು ಗಿಡದ ನೆರಳಿಗೆ ಕೂತು ಋಷಿ ಸಂಕಲ್ಪ ಮಾಡಿದ, ನಾನು ನೀನು ಏಕಾಗುನು ಅಂತೇಳಿ. ಹೌದು. ಋಷಿ ಪತ್ನಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ಹಗಲಿ ಬಾರ ಆಗ್ಯದ ಟೈಮ್, ಹಾ, ಹೊತ್ತ ಗೊತ್ತ ಐತಿಲ್ ನಿಮಗ, ಇಂಥ ಟೈಮ್ದಾಗ ಹೆಂಗ ಏಕಾಗುದು? ಹೌದು. ಯಾರನ್ನ ನೋಡಿದ್ರೆ ಹೆಂಗ ಅಂತ ನಾಚಿದ ಹೆಣ್ಮಗಳು. ಹೌದಲ್ರಿಪ್ಪ. ಅವಾಗ ಋಷಿ ತನ್ನ ಕಮಂಡಲದಲ್ಲಿ ಇದ್ದಿರ್ತಕ್ಕಂತ ನೀರವನ್ನ ತಾನು ಸಿಂಪಡಿಸಿಕೊಂಡ, ತನ್ನ ಪತ್ನಿಗೂ ಸಿಂಪಡಿಸಿದ. ಹೌದು. ಋಷಿ ಗಂಡ ಚಿಗರಿ ಆದ, ಅವನ ಹೆಂಡತಿ ಹೆಣ್ಣು ಚಿಗರಿ ಆಗ್ಬಿಟ್ಟು. ಹೆಣ್ಣು ಚಿಗರಿ ಆದಳು. ಹೌದು. ಪ್ರಾಣಿಗಳು ಯಾವ ಹೊತ್ತಿನಾಗೇನ ಯಾವ ಜಾಗದಾಗೇನ ಎಲ್ಲಿ ಬೇಕಾದಲ್ಲಿ ಏಕಾಗ್ಬೋದು. ಏಕಾಗ್ಬೋದಲ್ರಿಪ್ಪ. ಹೌದು. ಅವು ಎರಡು ಗಂಡ ಹೆಣ್ಣ ಚಿಗರಿ ಏಕಾಗಿಬಿಟ್ಟು ಅದೇ ಟೈಮ್ದಾಗ ಪಾಂಡುರಾಜ ಅಲ್ಲಿ ಬೇಟೆ ಆಡಕ್ ಬಂದ. ಇದು ಬ್ಯಾಟೆ ತಿಳ್ಕೊಂಡು ಗಂಡ ಚಿಗರಿಗೆ ಬಾಣ ಹೊಡೆದು ಬಿಟ್ಟ. ಸೂತ್ ಮಾಡುವುದ ನಾವು. ಬಾಣ ಹೊಡೆದು ಬಿಟ್ಟ. ಹೌದು. ಗಂಡ ಚಿಗರಿಗೆ ಏನು ಎದ್ಯಾಗ ಬಾಣ ಹೊಡಿತೋ ಚಿಗರಿ ಜನ್ಮವನ್ನು ಬಿಟ್ಟ ಅವನಿಗೆ ಮಾನವ ರೂಪ ಧಾರಣ ಮಾಡ್ಕೊಂಡು ಧರಣಿಗೆ ಬಿದ್ದ. ಹೆಣ್ಣ ಚಿಗರಿ ತನ್ನ ರೂಪವನ್ನು ಬಿಟ್ಟ ಮಾನವ ರೂಪ ತೊಟ್ಕೊಂಡು ತೊಡಿ ಮ್ಯಾಗ ಗಂಡನ ಹಾಕೊಂಡು ಕಣ್ಣಾಗ ನೀರ್ ತಂದ ಅಳಾಕತ್ತಲ್ರಿಪ್ಪ. ಅಡವಿ ಅರಣ್ಯದೊಳಗೆ ನಾವು ಪ್ರಾಣಿ ಜನ್ಮವನ್ನು ತಗೊಂಡು ಈ ಪ್ರಾಣಿ ರೂಪದೊಳಗೆ ಏಕಾಗೋ ಟೈಮದೊಳಗ ನನ್ನ ಪತಿಗೆ ನೀ ಯಾವಾಗ ಹೊಡೆದಿತ್ತಂದ್ರ ನಿನ್ನ ಮರದಿ ಜೋಡಿ ನೀ ಯಾವ್ದನ್ನ ಕೂಡ್ತಿದ್ದೆ ಅವತ್ತು ನಿನ್ನ ಮರಣ ಆಗಲಿ ಅಂತೇಳಿ ಹೆಣ್ಮಗಳು ಶಾಪ ಆಗಿಬಿಡ್ತು. ಇದು ಒಂದೇ ಋಷಿ ಪತ್ನಿಯ ಮಾತಿನ ಶಾಪದಿಂದ ಪಾಂಡು ರಾಜ ಇಬ್ಬರು ಮಂದಿ ಹೆಂಡ್ರು ಮಾಧುರಿ ಮತ್ತು ಕುಂತಿದೇವಿ. ಇಬ್ಬರು ಹೆಂಡ್ರ ಮಂದಿ ಮಹೇಶ್ ಅವ್ರಿಗೆ ಹೇಳ್ತಾನೆ ಕೇಳ. ಏನು ಮಾಡುದು ಮೇಳ ಎಲ್ಲ. ಇಬ್ಬರು ಮಂದಿ ಹೆಂಡ್ರಿದ್ರು ಕೂಡ ಅವರು ಜೋಡಿ ಕೂಡುವಂತಾದ ತಪ್ಪಿ ಹೋಯ್ತು. ಕೆಲಸ ಎಲ್ಲ ಏನ್ ಮಾಡೋದಲ್ಲಿ ತಪ್ಪಿ ಹೋಯ್ತು. ತದನಂತರದಲ್ಲಿ ಇದು ಕರ್ಮದಿಂದ ಇಲ್ಲೆಲ್ಲ ಹಿಂಗಾಯ್ತು. ಆಗೈತಲ್ರಿಪ್ಪ. ಆದ್ಮೇಲತ್ತ ತದನಂತರ ಏನಾಯ್ತು ಅಂತ ಕೇಳಿದ್ರ ಮತ್ತೇನಾತ್ರಲ್ಲಿ ಮುಂದ ಕುಂತಿದೇವಿ ಜೋಡಿ ಲಗ್ನ ಆಗುತ್ತಿತ್ತ. ಮೊದಲು ಕುಂತಿದೇವಿ 12 ವರ್ಷ ದುರ್ವಾಸ ಮುನಿಗಳ ಆಶ್ರಮದೊಳಗ ಗುರು ಸೇವಾ ಮಾಡಿದ್ಲು. ಹೌದು, ಗುರು ಸೇವಾ ಮಾಡಲ್ರಿಪ್ಪ. 12 ವರ್ಷದ ಮೇಲತ್ತ ಗುರುಗಳು ಹೇಳ್ತಾರ, ಯವ ಬಹಳ ದಿವಸ ನನ್ನ ಆಶ್ರಮದಾಗ ಕೆಲಸ ಮಾಡಿದಿ, ಏನಾದ್ರೂ ವರ ಬೇಡುವ ತಂದಾಗ ಕುಂತಿದೇವಿ ಹೇಳ್ತಾಳ, ನಾ ರಾಜನ ಮಗಳಿದ್ದ ನನಗೆ ಏನೇನು ಕಮ್ಮಿಲ್ಲ. ಏನು ಕಮ್ಮಿಲ್ರಿಪ್ಪ ನನಗ. ಗುರು ಸೇವಾ ಮಾಡುದು ನನ್ನ ಕರ್ತವ್ಯದ ನಾ ಮಾಡೀನಿ, ಏನು ಬೇಡ ಅಂತಂದಾಗ ಮಗಳ ಮುಂದೊಂದು ಪ್ರಸಂಗ ಬರ್ತೈತಿ. ಪ್ರಸಂಗ ಬಂದಾಗ ಇದು ಉಪಯೋಗ ಆಗ್ತೈತಿ. 5 ಮಂತ್ರ ತಗೋತ 5 ಮಂತ್ರ ಬೋಧನೆ ಮಾಡಿದ್ರೆ ಕಿವ್ಯಾಗ. ಹೌದಲ್ರಿಪ್ಪ. ಹೌದು. ಸೂರ್ಯ ಮಂತ್ರ, ಇಂದ್ರ ಮಂತ್ರ, ಯಮ ಮಂತ್ರ, ಹೌದು, ಹಿಂಗ 5 ಮಂತ್ರಗಳನ್ನ ಬೋಧನೆ ಮಾಡಿದ್ರು ಕಿವ್ಯಾಗ. ಹೌದು. ಇನ್ನು ಲಗ್ನ ಆಗಿದ್ದಿಲ್ಲ. ಕುಂತಿದೇವಿ ದಾರಿ ಒಳಗ ವಿಚಾರ ಮಾಡ್ಕೊತ ಬಂದ್ಲು, 12 ವರ್ಷ ನಾ ಸೇವಾ ಮಾಡೀನಿ, 5 ಮಂತ್ರದಿಂದ ನಿನ್ನ ಮುಂದೆ ಏನು ಸಂಕಲ್ಪ ಮಾಡ್ತಿದೆ ಆಗ್ತೈತೆ ಅಂದಾರಲ್ಲ, ಇದ್ರ ಮ್ಯಾಗ ನನಗೇನು ವಿಶ್ವಾಸ ಇಲ್ಲ ಅಂದ್ಲ. ಮಂತ್ರ ಮ್ಯಾಲ ವಿಶ್ವಾಸ ಇಲ್ಲತಾಳ್ರಿಪ್ಪ. ಮಂತ್ರ ಮ್ಯಾಗ ವಿಶ್ವಾಸ ಇಲ್ಲ ಅಂದ ಸೂರ್ಯ ಮಂತ್ರವನ್ನ ಪಠನ ಮಾಡಿದ್ಲು. ಮದುವೆಕ್ಕಿಂತ ಮೊದಲು ಗರ್ಭವತಿ ಆದ್ಲು. ಇದು ಕರ್ಮೋ ಏನ್ ಧರ್ಮ? ಕರ್ಮ ಅಲ್ಲ, ಮದುವೆಕ್ಕಿಂತ ಮೊದಲಾದ್ರ ಹಂಗೋ ಅವಲೇನೋ. ಲಗ್ನ ಆಗೋಕ್ಕಿಂತ ಪೂರ್ವದಲ್ಲಿ ಗರ್ಭವತಿ ಆದ್ಲು. ದಿನಕ್ಕ ಗರ್ಭ ಬೆಳೆಯಾಕೈತು. ಬೆಳಿದಾರ್ರಿ. 9 ತಿಂಗಳ 9 ದಿವಸಕ್ಕೆ ಭಗವಂತಗೆ ಬೇಡ್ತಾಳ, ಭಗವಂತ ತಿಳಿಲಾರದೆ ತಪ್ಪು ಮಾಡೀನಿ, ಹೌದು, ಈ ತಪ್ಪನ್ನು ಮನ್ನಿಸು. ನಾ ಬರುವಂತ ಅದು ಜಗತ್ತು ಬರುವಂತ ದಾರಿಲಿ ಈ ಕೂಸಿಗೆ ಕಳಿಸಬೇಡ, ಬೇರೆ ದಾರಿಲಿ ಕಳಿಸುವ ಅಂದಾಗ ಆ ಕೂಸು ಕಿವಿಯಿಂದ ಹುಟ್ಟಿದ್ದಕ್ಕಾಗಿ ಕರ್ಣ ಅಂತ ಅವನಿಗೆ ಹೆಸರು ಬಂತು. ಹೌದಲ್ರಿಪ್ಪ. ಹೌದು. ಲಗ್ನ ಆಗಿಲ್ಲ. ಕೂಸಿನ ಹಡದ ತಕ್ಷಣ ತೆಪ್ಪ ಕಟ್ಟಿ ನದಿ ಒಳಗ ಬೆಟ್ಟಾಡ್ರಿಪ್ಪ. ನದಿ ಒಳಗ ತೇಲ್ ಬಿಟ್ಟು ಅದೇ ಕರ್ಮದ ಫಲ ಮುಂದ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಬರ್ತಾನ ಕರ್ಣ. ಹೌದಲ್ರಿ. ಜಗತ್ತಿನಲ್ಲಿ ಈ ಕರ್ಮದ ಫಲದಿಂದ ಹುಟ್ಟಿದಂತ ಕರ್ಣ ಅವನಂತ ದಾನ ಸೂರ್ಯ ಯಾರು ಇಲ್ಲ ತಲೆ ಭೂಮಿ ಮ್ಯಾಲ. ಈ ಕರ್ಮದ ಫಲದಿಂದ ಹೆಸರು ಉಳಿದೈತಿ. ನಿಮ್ಮ ಧರ್ಮದಿಂದ ಯಾರ್ದಾರ ಉಳಿದೈತ್ರಿ ಹೇಳ್ರಿ. ಹೌದು. ಹೌದು. ತದನಂತರದಲ್ಲಿ ಏನಾತ್ರಿಪ್ಪ? ಮುಂದೆ ಪಾಂಡು ರಾಜಾಗ ಕುಂತಿದೇವಿಗೆ ಲಗ್ನ ಆಯ್ತು, ಮಾಧುರದೇವ್ ಲಗ್ನ ಆಯ್ತು. ಆಯ್ತಲ್ರಿಪ್ಪ. ಋಷಿ ಶಾಪ ಇವನಿಗೆ ಆಗಿತ್ತು. ಹೆಂಡ್ರ ಜೋಡಿ ಕೂಡದಂಗ
ಇದ್ದಂಗಾಯ್ತು, ದೀಪ ಮುಂದೆ ಇಲ್ಲಂಗಾಯ್ತು. ಹೌದು. ಅವಾಗ ಬಂದ ದತ್ತರಾಷ್ಟ್ರ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಇನ್ನು ನನ್ನ ಮನೆ ದೀಪ ಮುಂದೆ ಬೆಳೆದಿಲ್ಲಪ್ಪ, ನನಗ ಮಕ್ಕಳಾಗಂಗಿಲ್ಲ, ಮಕ್ಕಳಾಗಂಗಿಲ್ಲ, ಈ ರಾಜ್ಯಭಾರವನ್ನು ನೀನ ಮಾಡ್ಕೊತ ಹೋಗು ಆಹಾ ಅಂತೇಳಿ ದತ್ತರಾಷ್ಟ್ರ ಹೇಳ್ದ. ಯಾರು? ಪಾಂಡುರಾಜ. ಪಾಂಡುರಾಜ ಹೇಗೇನಲ್ರಿಪ್ಪ? ಅವಾಗ ದತ್ತರಾಷ್ಟ್ರ ಕುಡ್ಡ ಆತನ, ಆಹಾ ನನಗ ಕಣ್ಣು ಕಾಣುದಿಲ್ಲ, ಕುರುಡ, ನನಗೂ ಮಕ್ಕಳಿಲ್ಲ, ಮಕ್ಕಳಿಲ್ಲ, ನಿನಗರಿ ಋಷಿ ಶಾಪ ಆಯ್ತು, ಇದು ಯಾವ ಜನ್ಮದ ಕರ್ಮ ಅಂತ ಕಣ್ಣಾಗ ನೀರ್ ತಂದವಾಕತ್ತ ದತ್ತರಾಷ್ಟ್ರ. ಹೌದಲ್ರಿಪ್ಪ? ಹೌದು. ಇರ್ಲಿಪ್ಪ, ಹಣಿಬಾರದಾಗಿದ್ದದ್ದು ಅದನ್ನ ಗಳಿಸ್ಬೇಕಾಗ್ಯದ. ನೀ ರಾಜ್ಯಭಾರ ಮಾಡ್ಕೋತ ಹೋಗೋ ಮುಂದೆ ನಿನ್ನ ಮಕ್ಕಳ ಹೊಟ್ಟೆಲೇನು ಹುಟ್ಟತಾರ, ಅವ್ರ ರಾಜ್ಯಭಾರ ಮಾಡ್ಲಿ ಅಂದ ಏನು ವನ ವಿವಾರಕ್ಕೆ ಹೊಂಟ್ರ ನಿಂತ ಕುಂತಿದೇವಿಗೆ ಮಾಧುರಿಗೆ ಕರ್ಕೊಂಡ. ಹೌದಲ್ರಿಪ್ಪ? ಅವಾಗ ಕುಂತಿದೇವಿ ಹೇಳ್ತಾಳ, ನಾ ದುರ್ವಾಸ ಮುನಿಗಳ ಆಶ್ರಮದಾಗ 12 ವರ್ಷ ಸೇವಾ ಮಾಡೀನಿ, ನನ್ನ ಕಡೆ 4 ಮಂತ್ರದಾವ ಮಕ್ಕಳ ಪಡ್ಕೊಳ್ಳುವಂತ ಶಕ್ತಿ ನನ್ನಲ್ಲಿ ಐತಿ ಅಂತ ಹೇಳಿದ್ರು. ಹೌದಲ್ರಿಪ್ಪ? ಆಗೇನ್ ಮಾಡ್ತಾಳ್ರಿಪ್ಪ? ಒಂದು ಮಂತ್ರವನ್ನು ಪಠನ ಮಾಡಿದ್ಲು, ಕುಂತಿದೇವಿ ಗರ್ಭ ಬೆಳ್ಯಾಕತ್ತು. ತದನಂತರದಲ್ಲಿ ಕುಂತಿದೇವಿ ಗರ್ಭವತಿ ಅದಾದ ಅನ್ನೋದು ಗುರುತಾಗುವಾಗ ಇಲ್ಲಿ ಏನಾಯ್ತು, ವೇದವ್ಯಾಸರು ಬಂದ ದತ್ತರಾಷ್ಟ್ರನ ಮಡದಿ ಗಾಂಧಾರಿಗೆ ಆಕೆಗೂ ಒಂದು ಫಲ ಕೊಟ್ಟು ಹೋಗಿದ್ರು. ಇಲ್ಲೂ ಗಾಂಧಾರಿನು ಗರ್ಭವತಿ ಆದಲ್ರಿಪ್ಪ. ತದನಂತರದಲ್ಲಿ ಕುಂತಿನೂ ಗರ್ಭವತಿ ನಾನು ತಾಪಾಯ್ತು ದತ್ತರಾಷ್ಟ್ರನ ಮಡದಿ ಗಾಂಧಾರಿ. ರಾಜ್ಯಭಾರ ಬ್ಯಾಡತ್ತಲ್ಲಿ ಬಿಟ್ಟು ಹೋಗ್ಯಾರ. ಕುಂತಿದೇವಿ ಗರ್ಭದಾದ್ರ ಇನ್ನು ಮುಂದೆ ಅವರು ರಾಜ್ಯಗಾದಿ ಅವರೇ ಇರ್ತಾರ ತಾಪ್ ಮಾಡ್ಕೊಂಡು ಹೊಟ್ಟೆ ಬಡ್ಕೊಂಡು ಗರ್ಭಕ್ಕ ಆ ಗರ್ಭದ ಕಣ್ಣು ರಕ್ತದ ಕಣ್ಣುಗಳ ಭೂಮಿ ಮೇಲೆ ಬಿದ್ದು ಬಿಟ್ಟು. ಹೌದಲ್ರಿಪ್ಪ? ಆಗೇನಾತ್ರಿಪ್ಪ? 101 ತುಕಡಿ ಆಗಿ ಬಿದ್ದ ಟೈಮ್ದಾಗ ಅಲ್ಲಿ ವೇದವ್ಯಾಸರು ಋಷಿ ಮುನಿಗಳು ಬಂದು ಎಂತ ಘಾತ ಮಾಡಿದಿ ಗಾಂಧಾರಿ, ನಿನ್ನ ಹೊಟ್ಟೆ ಒಳಗೆ ಬೆಳೆಯುವಂತ ಗರ್ಭವನ್ನ ನೀನು ಪಾತ ಮಾಡ್ಕೊಂಡಿಲ್ಲ ತಿಳ್ಕೊಂಡು 101 ಮಗಿಯನ್ನು ತರಿಸಿ ಮಗಿ ಒಳಗ ಆ ಕಣ್ಣುಗಳನ್ನಿಟ್ಟು ಅದ್ರ ಮೇಲೆ ಮುಚ್ಚಿ 9 ದಿವಸ 9 ತಿಂಗಳು 9 ದಿವಸ ಆಗೋ ಮಟ ಆ ಮಗಿ ಒಳಗಿಟ್ಟು 9 ತಿಂಗಳು 9 ದಿವಸ ಆಗನ 101 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಅವರೇ ಕರ್ಮದ ಫಲದಿಂದ ಕೌರವರು. ಹೌದು. ಇಲ್ಲಿ ಯಮ ಮಂತ್ರದಿಂದ ಯಾರು ಹುಟ್ಟಿ ಬಂದ? ಧರ್ಮರಾಜ ಹುಟ್ಟಿ ಬಂದನಲ್ರಿಪ್ಪ. ಇನ್ನೊಂದು ಮಂತ್ರದಿಂದ ಭೀಮ ಹುಟ್ಟಿದ. 3ನೇ ಮಂತ್ರದಿಂದ ಅರ್ಜುನ ಹುಟ್ಟಿದ. 4ನೇ ಮಂತ್ರದ 2 ಸಲ ಪಠನ ಮಾಡಿದಾಗ ನಕುಲ ಸಹದೇವ ಹುಟ್ಟಿ ಬಂದ್ರು ಮಾಧುರಿ ಹೊಟ್ಟಿಲಿ. ಹೌದಲ್ರಿಪ್ಪ? ಹಿಂಗ ಪಂಚ ಪಾಂಡವರು ಹುಟ್ಟಿ ಬಂದ್ರು. ಮಹಾಭಾರತ ಬೆಳಿಬೇಕಾದ್ರೆ ಇದು ಮೊದಲು ಕರ್ಮದಿಂದ ಬೆಳೆದ ನನ್ನ ವಾದದ, ಇದು ಧರ್ಮದಿಂದ ಬೆಳೆದೈತೆ ಅಂತ ನೀವು ಹೇಳಿ ಹೇಳ್ಬೇಕ್ರಲ್ಲ. ಮತನಾಗಬಾರ್ದು, ಮಾಣಿಕ್ಯವಾಗಿ ಇಟ್ಟುಕೊಂಡು 5 ನುಡಿಕೆ ಅಲ್ಲಿ ಹಾಡಿ ನಮ್ಮ ಪರಮ ಪೂಜ್ಯ ಮಹಾರಾಜರಿಗೆ ಚಾನ್ಸ್ ಹೋಗ್ತದ. ಇವತ್ತು ಧರ್ಮ ಕರ್ಮ ಅನ್ನುವಂತ ವಿಷಯ ನಡೆದದಲ್ರಿಪ್ಪ. ಬೆಳಗಿನ 5 ಗಂಟೆವರೆಗೆ ಗುರುನಾಥ ನನಗೆ ಎಷ್ಟು ಬುದ್ಧಿ ಕೊಟ್ಟಾನ, ಆ ಕರ್ಮದ ಫಲವನ್ನು ನಾನು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿ.